ನಮಸ್ಕಾರ ಗುರು, ನೀವು ನೋಡ್ತಿದ್ದೀರ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಬಂತು ನಮ್ಮ ಕಿಂಗ್ ಕೊಹ್ಲಿಯಿಂದ ಅಂತ ಹೇಳಬೇಕು ಕಡೆಯಿಂದ. ಏನಪ್ಪ ನಮ್ಮ ವಿರಾಟ್ ಕೊಹ್ಲಿ ಕಡೆಯಿಂದ ಬಂದಿರೋ ಬೆಂಕಿ ನ್ಯೂಸ್ ಎಲ್ಲ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದರ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರ. ಹಾಗಾದರೆ ಬನ್ನಿ ತಡ ಮಾಡಿದಕ್ಕೆ ವಿಡಿಯೋನ ಶುರು ಮಾಡೋಣ. ನೀವೇನಾರ RCB ತಂಡದ ಅಭಿಮಾನಿಗಳಾಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡ್ತಾ ಮತ್ತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಯಾರ ಬಗ್ಗೆ ವಿಡಿಯೋ ಮಾಡಬೇಕು, ಯಾರ ಬಗ್ಗೆ ತಿಳಿಸ್ಬೇಕು, ಯಾರು ಬ್ಯಾಟಿಂಗ್ ಬಗ್ಗೆ, ಯಾರು ಬೌಲಿಂಗ್ ಬಗ್ಗೆ ತಿಳಿಸ್ಬೇಕು ಅಂತ ನಿಮ್ಗೆ ಅಷ್ಟೇ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗುರು ಈ ವರ್ಷ RCB ತಂಡ ತುಂಬಾ ಬಲಿಷ್ಠ ಆಗಿದೆ ಇಲ್ವಾ ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗುರು RCB ತಂಡ ಈ ವರ್ಷ ಎಲ್ಲ ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಆಲ್ರೌಂಡರ್ಸ್ಗಳಾಗಿರ್ಬೋದು, ವಿಕೆಟ್ ಕೀಪರ್ ಆಗಿರ್ಬೋದು, ಎಲ್ಲ ಮಾದರಿಯಲ್ಲಿ ಟಿಕ್ ಆಗಿದೆ ನಮ್ಮ RCB ಇದನ್ನು 2025 ಅಂತ ಹೇಳಬೇಕು. ಆದರೆ ಯಾವ ರೀತಿ ಫಾರ್ಮಲ್ಲಿ ಇರ್ತಾರೆ ಅಂತ ನಮಗೆ ಒಂದು ಕುತೂಹಲ ಇರುತ್ತೆ ಅಂತ ಹೇಳಬೇಕು. ಏನಂದರೆ ಕಮೆಂಟ್ ಮಾಡಿ ಗುರು. ವಿರಾಟ್ ಕೊಹ್ಲಿ ಕಡೆಯಿಂದ ಬಂದಿರೋ ಅಪ್ಡೇಟ್ ಬಗ್ಗೆ ತಿಳಿಸು ಅನ್ನೋದಾಯಿತು ಅಂತ ಆದರೆ ವಿರಾಟ್ ಕೊಹ್ಲಿ ಅವರೊಂದು ಸುಳಿವನ್ನು ಕೊಟ್ಟಿದ್ದಾರೆ ಅಂತ ಹೇಳಬೇಕು. RCB ತಂಡಕ್ಕೆ ಕ್ಯಾಪ್ಟನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಸರಿ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. ಇದ್ರ ಬಗ್ಗೆ ವಿರಾಟ್ ಕೊಹ್ಲಿ ಕೂಡ ಮಾತಾಡ್ತಾ ಅಂತ ಹೇಳಬೇಕು. ನಾನು ಮೊದಲೇ ಹೇಳಿದ್ದೆ RCB ತಂಡಕ್ಕೆ ಕ್ಯಾಪ್ಟನ್ ಆಗೋದ್ರಿಂದ ನಾನು ಆಲ್ರೆಡಿ ರಿಟೈರ್ಮೆಂಟ್ ಕೊಟ್ಟಿದ್ದೆ, ಕ್ಯಾಪ್ಟನ್ ಆಗೋದಿಲ್ಲ ಅಂತ. ಮತ್ತು ಸದ್ಯದಲ್ಲಿ ಮತ್ತೆ ಒಂದು ರೀಸೆಂಟಾಗಿ ಪಂಜಾಬ್ ವಿರುದ್ಧ ಕ್ಯಾಪ್ಟನ್ಶಿಪ್ ಕೂಡ ಮಾಡಿದ್ದೆ. ಆದರೆ RCB ತಂಡಕ್ಕೆ ಈ ವರ್ಷ ಅನಿವಾರ್ಯವಾಗಿ ನಾನು ಕ್ಯಾಪ್ಟನ್ ಆಗಬೇಕು ಅಂತ ಸಂದರ್ಭ ಬಂತು ಅಂತಂದರೆ ಕ್ಯಾಪ್ಟನ್ ಆಗೇ ಆಗ್ತೀನಿ ಅಂತ ವಿರಾಟ್ ಕೊಹ್ಲಿ ಅವರು ತಿಳಿಸ್ತಾರೆ ಅಂತ ಹೇಳಬೇಕು. ಇನ್ನೇನು ಗುರು ಆಗ್ತಾರೆ ಫಿಕ್ಸ್ ಅಂತ ಅಂದ್ಕೊಳ್ಳಿ. ಯಾಕಂತ ಆದರೆ ಯಾರು ಕೂಡ ಅಲ್ಲಿ ಕ್ಯಾಪ್ಟನ್ ಆಗುವಂಥ ಪ್ಲೇಸ್ಗಳು ಅಂಥ ಪ್ಲೇಸ್ಗಳನ್ನ ನಿಭಾಯಿಸುವಂಥ ಆಟಗಾರ ಯಾರು ಕೂಡ ಇಲ್ಲ ಅಂತ ಹೇಳಬೇಕು. ರಜತ್ ಪಟಿದಾರಿಗೆ ಅಂಥ ಪ್ಲೇಸ್ಗಳನ್ನ ಹ್ಯಾಂಡಲ್ ಮಾಡೋಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ವಿರಾಟ್ ಕೊಹ್ಲಿ ಅವರು ಮತ್ತೆ ಕ್ಯಾಪ್ಟನ್ ಆಗೋದಲ್ಲಿ ಕನ್ಫರ್ಮ್ ಅಂತ ಹೇಳಬೇಕು. ಅವರು ಕೂಡ ಮ್ಯಾನೇಜ್ಮೆಂಟ್ ಅವರು ಕೂಡ ಆಗಿ ಹೇಳಿದ್ರು ಯಾರು ಒಳ್ಳೆ ಕ್ಯಾಪ್ಟನ್ ಸಿಗಲಿ ಅಂದರೆ ಮತ್ತೆ ವಿರಾಟ್ ಕೊಹ್ಲಿ ಅವರನ್ನ ಕ್ಯಾಪ್ಟನ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಕಾರಣದಾಗಿ ಅನಿಸುತ್ತೆ ಗುರು KL ರಾಹುಲ್, ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್ನ ಬಿಟ್ಟಿದ್ದು ನಮ್ಮ RCB ತಂಡ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಅವರೆಲ್ಲ ಬಿಟ್ಟರು ಅಂತ ಅನಿಸುತ್ತೆ. ಏನಂದರೆ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ಹೊಡೆದಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ, ಜೈ RCB. ಈ ಸರಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸೋನ್ ಟಾಟಾ ಬಾಯ್ ಬಾಯ್ ಗುರು. ಏನಂತೀರ ಕಮೆಂಟ್ ಮಾಡಿ ಗುರು. ಸೀಸೋನ್ ಏನಂತೀರ ಗುರು. ಬಾಯ್ ಬಾಯ್.